ಸುಕೇತ ಒಂದೆರಡು ಕ್ಷಣ ಆಲೋಚಿಸಿ, ಸರಿ, ಆದರೆ ನಮ್ಮ ಈ ಯಕ್ಷಲೋಕದಲ್ಲಿ ಬೇಡ, ಬೇರೆ ಲೋಕದಲ್ಲಿ ಎಲ್ಲಾದರೂ ಪ್ರಯತ್ನ ಪಡೋಣ ಎಂದ. ಯಾಕೆ? ನಮ್ಮ ಯಕ್ಷಲೋಕದಲ್ಲಿ ಯಕ್ಷ ಕನ್ನಿಕೆಯರಿಗೇನು ಬರಗಾಲವೇ ಎಂದ ಅನಿಕೇತ. ಇಲ್ಲಿಯವರೇ ಆದರೆ ಮತ್ತೆ ನಾನು ಅವರ ಜೊತೆ ಬದುಕು ಸಾಗಿಸಬೇಕು, ನನಗೆ ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲ ಎಂದ ಸುಕೇತ. ಹಾಗಾದರೆ ಪಾತಾಳ ಲೋಕದಲ್ಲಿ ನೋಡೋಣವೇ? ಬೇಡ, ಅಲ್ಲಿ ನಾಗಕನ್ನಿಕೆಯರು ಅಷ್ಟು ಸುಲಭದಲ್ಲಿ ನಮ್ಮನ್ನು ಬಿಡುವುದಿಲ್ಲ. ಮತ್ತೆ ಅವರ ರಾಜ ವಾಸುಕಿ ಮತ್ತು ನಮ್ಮ ಯಕ್ಷರಾಜ ಕುಬೇರ ಇಬ್ಬರು ಗೆಳೆಯರು ಎಂದ ಸುಕೇತ. ಹಾಗಾದರೆ ಭುವರ ಲೋಕದಲ್ಲಿ ನೋಡಬಹುದು, ಆದರೆ ದೇಹಗಳಿಲ್ಲದ ಅವರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ದೇವಲೋಕದಲ್ಲಿ ನೋಡಬಹುದು, ಆದರೆ ಅವರು ನಮಗಿಂತ ಎಲ್ಲದರಲ್ಲೂ ಮೇಲೆ ಇದ್ದಾರೆ ಎಂದ ಅನಿಕೇತ. ಸುಕೇತ ಒಂದೆರಡು ಕ್ಷಣ ಆಲೋಚಿಸಿ, ಭೂಲೋಕದಲ್ಲಿ ನೋಡೋಣವೇ? ಅವರನ್ನು ಸುಲಭದಲ್ಲಿ ನಾವು ಮರಳು ಮಾಡಬಹುದು. ಹೌದಪ್ಪ, ಸ್ವಲ್ಪ ಮುಂಚೆ ಹೇಳಿದ್ದೆ ನೀನು, ನಮ್ಮ ವಿದ್ಯೆಯ ಉಪಯೋಗ ಒಳಿತಿಗಾಗಿ ಎಂದು. ಈಗ ಮರಳು ಮಾಡಬಹುದು ಅನ್ನುತ್ತಿದ್ದೀಯಲ್ಲ ಎಂದು ಹೇಳಿ, ಭೂಲೋಕದಲ್ಲಿ ನೀನು ಪ್ರಯತ್ನ ಪಟ್ಟರೆ ನಿಜವಾಗಿ ನೀನು ಸೋಲುವುದು ಖಚಿತ ಎಂದ ಅನಿಕೇತ. ಸೋಲು ಗೆಲುವು ಆಮೇಲೆ, ಮೊದಲು ಅಲ್ಲಿಗೆ ಹೋಗೋಣ. ತಡಿ, ಯಾಕಿಷ್ಟು ಆತುರ? ಈ ಷರತ್ತಿನಲ್ಲಿ ನೀನು ಸೋತರೆ ನನಗೇನು ಕೊಡುವೆ ಎಂದು ಕೇಳಿದ ಅನಿಕೇತ. ನಾನು ಸೋತರೆ ತಾನೆ? ಇರಲಿ, ನಿನಗೆ ಏನು ಬೇಕು ಕೇಳು ಎಂದ ಸುಕೇತ. ನನಗೆ ನಿನ್ನ ಯಕ್ಷರ ಮನ ಅರಿಯುವ ವಿದ್ಯೆ ಬೇಕು. ನಾನು ಸೋತರೆ ನಿನಗೆ ನನ್ನ ಯಕ್ಷರನ್ನು ವಶಪಡಿಸಿಕೊಳ್ಳುವ ವಿದ್ಯೆಯನ್ನು ಹೇಳಿಕೊಡುತ್ತೇನೆ ಎಂದ ಅನಿಕೇತ. ಆಯಿತು, ಆದರೆ ಈ ಷರತ್ತಿನಲ್ಲಿ ಕೆಲವು ನಿಬಂಧನೆಗಳು ಬೇಕು ಎಂದ ಸುಕೇತ. ನಿಬಂಧನೆಗಳೇ? ಅಲ್ಲಿ ಯಾಕೆ ಎಂದ ಅನಿಕೇತ. ಹೌದು, ನಿಬಂಧನೆಗಳು ಇಲ್ಲ ಅಂದರೆ ಭೂಲೋಕದಲ್ಲಿ ನಮ್ಮಿಂದ ಒಂದಿಷ್ಟು ಅಪಚಾರಗಳು ಉಂಟಾಗಬಹುದು, ಅದಕ್ಕಾಗಿ ಅಂದ ಸುಕೇತ. ಓ ಹಾಗೇನು? ಆ ನಿಬಂಧನೆಗಳು ಏನೇನಪ್ಪ ಎಂದು ಕೇಳಿದ ಅನಿಕೇತ. ಸರಿಯಾಗಿ ಕೇಳಿಕೊ. ಮೊದಲನೆಯದು, ನಾವು ನಮ್ಮ ವಿದ್ಯೆಯನ್ನು ಭೂಲೋಕದಲ್ಲಿ ಯಾರ ಮೇಲೂ ಉಪಯೋಗಿಸಬಾರದು, ಅವರನ್ನು ವಶಪಡಿಸಿಕೊಳ್ಳಬಾರದು. ಎರಡನೆಯದು, ಅವರ ದೇಹದಲ್ಲಿ ಪ್ರವೇಶಿಸಬಾರದು. ಮೂರನೆಯದು, ಅವರ ಮನಸ್ಸಿನಲ್ಲಿ ಏನಿದೆ ಎಂದು ನಾವು ತಿಳಿಯಬಾರದು. ನಾಲ್ಕನೆಯದು, ಅವರ ಜೊತೆ ನಮಗೆ ಮಿಥುನವಾಗಬಾರದು. ಐದನೆಯದು, ನಮ್ಮಿಂದ ಅವರಿಗೆ ಯಾವುದೇ ತರಹದ ಅಪಾಯವಾಗಬಾರದು. ಈ 5 ನಿಬಂಧನೆಗಳನ್ನು ನಾವು ಭೂಲೋಕದಲ್ಲಿ ಪಾಲಿಸಬೇಕು ಎಂದ ಸುಕೇತ. ನನಗೆ ಇದರಲ್ಲಿ ಒಪ್ಪಿಗೆ ಇದೆ ಎಂದ ಅನಿಕೇತ. ಸರಿ, ಹಾಗಾದರೆ ಹೊರಡೋಣವೇ ಭೂಲೋಕದ ಕಡೆಗೆ ಎಂದ ಸುಕೇತ. ಇಬ್ಬರು ಸೇರಿ ಭೂಲೋಕದ ಕಡೆಗೆ ತಮ್ಮ ಅದೃಶ್ಯ ರೂಪದಿಂದ ಹೊರಟರು.